ವಿದ್ಯಾ ನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ. ವಿದ್ಯಾ ಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರುಣಾಂ ಗುರುಹು. ವಿದ್ಯಾ ಬಂಧುಜನೋ ವಿದೇಶ ಗಮನೆ ವಿದ್ಯಾ ಪರಾ ದೇವತಾ. ವಿದ್ಯಾ ರಾಜಸು ಪೂಜಿತ ನತುಧನಂ ವಿದ್ಯಾ ವಿಹೀನ ಪಶು ಅಂತ ಮಹಾತ್ಮರು. ವಿದ್ಯಾ ಅಂದರೆ ಏನು ಸಾಮಾನ್ಯ ತಾಕತ್ತೇನದು? ಜಗತ್ತನ್ನೆಲ್ಲ ಬದಲು ಮಾಡಿದ್ದು ಯಾವುದಂದ್ರೆ ವಿದ್ಯಾ ಬದಲು ಮಾಡಿದ್ದು. ಹುಟ್ಟಿ ಒಂದು 6-7 ವರ್ಷ ಆದ ಬಳಿಕ ಹುಡುಗರನ್ನ ಎಲ್ಲಿ ಕಳಿಸ್ತೀರಿ ನೀವು? ಶ್ರೀಮಂತರ ಮನೆಗೆ ಕಳಿಸ್ತೀರಿ? ಎಲ್ಲಿ ಕಳಿಸ್ತೀರಿಪ್ಪ? ಎಲ್ಲಿ ಶಾಲೆ ಕಲಿಸ್ತಾರಲ್ಲ ಅಂಥ ವಿದ್ಯಾಲಯಕ್ಕೆ ಮಕ್ಕಳನ್ನು ಕಳಿಸ್ತೀರಲ್ಲ. ಇದಕ್ಕಾಗಿಯೇ ವಿದ್ಯೆ ನಮ್ಮ ಜೀವನವನ್ನು ಬದಲು ಮಾಡುತ್ತದೆ. 15ರಿಂದ 20 ವರ್ಷದವರೆಗೆ ಮಕ್ಕಳು ಕಲಿತಾವೆ. ಏನು ಮಾಡಬೇಕು, ಏನು ಮಾಡಬಾರದು, ಏನು ತಿಳ್ಕೋಬೇಕು, ಜಗತ್ತಿನಲ್ಲಿ ಹೆಂಗೆ ಬದುಕಬೇಕು, ಇದು ಎಲ್ಲವನ್ನು ಕಲಿಸಿಕೊಡುವಂಥದ್ದು ಯಾವುದು ಅಂದರೆ ವಿದ್ಯಾ. ಆದಿಮಾನವನಿಂದ ಆಧುನಿಕ ಮಾನವನವರೆಗೆ ಏನೇನು ಇತಿಹಾಸ ಆಗ್ಯದ, ಈ ಜಗತ್ತಿನಲ್ಲಿ ಏನೇನು ಬದಲಾವಣೆಗಳಾದವು, ಹವಾಮಾನ ಯಾವ ರೀತಿಯಾಗಿ ಬದಲಾವಣೆ ಆಗ್ತದ, ಭೂಗೋಳ ಯಾವ ರೀತಿಯಾಗ್ಯದ, ಖಗೋಳ ಯಾವ ರೀತಿಯಾಗ್ಯದ, ಹಗಲು ಯಾಕಾಗ್ತದ, ರಾತ್ರಿ ಯಾಕಾಗ್ತದ, ನಮ್ಮ ಶರೀರದಲ್ಲಿ ಹಿಂಗ್ಯಾಕೆ ಬದಲಾವಣೆಗಳಾಗುತ್ತಾವ, ರೋಗ ಯಾಕೆ ಬರ್ತದ, ಆ ರೋಗವನ್ನು ಕಳೆಯುವಂಥ ಉಪಾಯ ಯಾವುದು, ನಮ್ಮ ಆಯುಷ್ಯ ಹೆಚ್ಚಾಗಬೇಕಾದ್ರೆ ಏನು ಮಾಡಬೇಕು, ಕಡಿಮೆ ಇದ್ದಂಥ ಆಯುಷ್ಯದಲ್ಲಿ ಒಳ್ಳೆಯ ಜ್ಞಾನ ಪಡ್ಕೋಬೇಕಂದ್ರೆ ಏನು ಮಾಡಬೇಕು, ಜೀವನ ಸಾರ್ಥಕವಾಗಬೇಕಾದರೆ ಎಂತಹ ದಾರಿಯನ್ನು ಹಿಡಿದು ಸಾಗಬೇಕು, ಈ ಎಲ್ಲ ವಿಷಯಗಳ ಸಮಗ್ರವಾದ ಜ್ಞಾನ ಎಲ್ಲಿ ಅಡಗ್ಯದಲ್ಲ ಅದುವೇ ವಿದ್ಯೆ. ಅಂತಹ ವಿದ್ಯಾಕ್ಷೇತ್ರಕ್ಕಾಗಿ ತಮ್ಮ ಆಯುಷ್ಯವನ್ನು ಖರ್ಚು ಮಾಡಿದ ಮಹಾತ್ಮರೇ ಜ್ಞಾನಿಗಳು, ವಿದ್ಯಾವಂತರು.